ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಗಿಲ್ಲಿ ಅವರು ಅಭಿಷೇಕ್ ಅವರು ಕ್ಯಾಪ್ಟನ್ ಆದಾಗ ಗಿಲ್ಲಿ ಅವರ ಕ್ಯಾಪ್ಟನ್ ರೂಮ್ಗೆ ಮರ್ಯಾದೆನೇ ಇಲ್ಲ ಅನ್ನೋ ರೀತಿ ಅವರು ಕ್ಯಾಪ್ಟನ್ ರೂಮ್ನಲ್ಲಿ ನಡ್ಕೊಂಡಿದ್ದಾರೆ. ಅಭಿಷೇಕ್ ಕ್ಯಾಪ್ಟನ್ ರೂಮ್ನಲ್ಲಿ ಏನು ಮಾಡಿದ್ದಾರೆ ಗಿಲ್ಲಿ ಅವರು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಗಿದ್ರೆ ನನ್ನದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾ ಯಾವುದೇ ವಿಡಿಯೋಸ್ ಹಾಕೋದ್ರಿಂದ ಪಟ್ಟಂತ ನೋಡಿಸ್ಕೊಂಡ್ಬಿಡುತ್ತೆ. ಫ್ರೆಂಡ್ಸ್, ಅಭಿಷೇಕ್ ಅವರು ಕ್ಯಾಪ್ಟನ್ ಆದಾಗ ಗಿಲ್ಲಿ ಅವರು ಅವರ ಕ್ಯಾಪ್ಟನ್ ರೂಮ್ನಲ್ಲಿ ಏಕೆ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ ಮತ್ತು ಕ್ಯಾಪ್ಟನ್ ರೂಮಿಗೆ ಮರ್ಯಾದಿಲ್ಲ ಥರ ನಡ್ಕೊಂಡಿದ್ದಾರೆ. ಯಾಕೆಂತಂದರೆ ಅಭಿಷೇಕ್ ಗಿಲ್ಲಿ ಅವರ ಮಧ್ಯೆ ಇವರು ಫ್ರೆಂಡ್ಶಿಪ್ನಿಂದ ಅವರು ಗಿಲ್ಲಿ ಅವರು ಅವ್ರ ರೂಮ್ನಲ್ಲಿ ಹೋಗಿ ಕ್ಯಾಪ್ಟನ್ ಆದಾಗ ಅವ್ರ ರೂಮ್ನಲ್ಲಿ ಹೋಗಿ ಅವರು ಬಟ್ಟೆ ಮತ್ತು ಅವ್ರದ್ದು ಇದನ್ನತ್ತಿ ರೂಮ್ನಲ್ಲಿ ಇಟ್ಟು ಅವ್ರ ಬೆಡ್ ಮೇಲೆ ಸ್ವಲ್ಪ ಕೂತು ಹೇಳೋದ್ರಿಂದ ಕ್ಯಾಪ್ಟನ್ ರೂಮಿಗೆ ಮರ್ಯಾದೆ ಮತ್ತು ಕಿಮ್ಮತ್ತೇ ಇಲ್ಲ ಅನ್ನೋ ರೀತಿ ಎಲ್ಲರಿಗೆ ಜನಕ್ಕೆ ಕಾಣಿಸ್ತಿದೆ. ಆ ಥರ ಅದಕ್ಕೇ ಸುದೀಪ್ ಅವರು ಹೇಳಿದರು, ಕ್ಯಾಪ್ಟನ್ ರೂಮ್ಗೆ ಕಿಮ್ಮತ್ತಿಲ್ಲ. ನಾವು ಸೀಸನ್ 1 ಫಾಲೋ ಮಾಡ್ಕೊಂಡು ಬರ್ತಾಯಿದ್ವಿ. ಕ್ಯಾಪ್ಟನ್ ರೂಮ್ನಲ್ಲಿ ಕ್ಯಾಪ್ಟನ್ ಬಿಟ್ಟು ಬೇರೆ ಯಾರೂ ನಾವು ಅದಕ್ಕೆ ಇದನ್ನು ಮಾಡಿಕೊಡೋದಲ್ಲ ಅಂಥೇಳಿ ಸುದೀಪ್ ಅವರು ಹೇಳ್ತಾರೆ. ಅದನ್ನು ಗಿಲ್ಲಿ ಅವರು ಅದನ್ನು ಬ್ರೇಕ್ ಮಾಡಿದ್ದಾರೆ ಅಂತ ಸುದೀಪ್ ಅವರು ಅವ್ರನ್ನ ಶೋದಲ್ಲಿ ಅವ್ರನ್ನ ಹೇಳ್ತಿದ್ದಾರೆ ಅವ್ರಿಗೆ. ಹಾಗೆ ಅಭಿಷೇಕ್ ಅವರು ಕ್ಯಾಪ್ಟನ್ ಆದಾಗ ಗಿಲ್ಲಿ ಅಭಿಷೇಕ್ ಅವ್ರ ಕ್ಯಾಪ್ಟನ್ ರೂಮಿಗೆ ಹೋಗಿ ಅವರು ಇರೋದ್ರಿಂದ ಅವ್ರು ಇರೋ ಖುಷಿಯಲ್ಲಿ ಸ್ಪಂದನ ಕೂಡ ಹೋಗಿ ಅದೇ ತಪ್ಪನ್ನು ಅವರು ಮಾಡಿದ್ದಾರೆ. ಇಬ್ಬರು ಕ್ಯಾಪ್ಟನ್ ರೂಮ್ನಲ್ಲಿ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ, ನೀವು ಕಿಮ್ಮತ್ತಿಲ್ಲ ಥರ ಮಾಡಿದ್ದಾರೆ ಅಂತೇಳಿ ಸ್ಪಂದನ ಮತ್ತು ಗಿಲ್ಲಿನವರು ಸುದೀಪ್ ಅವರು ಬೈತಾರೆ. ಸ್ಪಂದನ ಕೂಡ ಅದೇ ತಪ್ಪನ್ನು ಮಾಡಿದ್ದಾರೆ ಗಿಲ್ಲಿ ಅವ್ರ ಬಾಲಿ ಕೂಡಿ. ಯಾಕಂದರೆ ಅವರು ಹೋಗಿ ಅವರು ಖುಷಿಯಲ್ಲಿ ಅವರು ಖುಷಿ ಪಡೋದ್ರಿಂದ ಆ ಥರ ಮಾಡಿದರೆ ಎರಡೂ ಕೂಡಿ ತಪ್ಪು ಆಗಿದೆ ಅಂಥೇಳಿ ಆ ಥರ ಹೇಳೋಣ. ಸ್ಪಂದನ ಮತ್ತು ಗಿಲ್ಲಿ ಅವರು ಕೂಡ ತಪ್ಪಾಗಿದೆ ಸರ್ ಅಂತ ಸುದೀಪ್ ಅವ್ರು ಹೇಳ್ತಾರೆ. ತಪ್ಪಾಗಿದೆಲ್ಲ ಸರ್, ಆ ಥರ ನೀವು ಕ್ಯಾಪ್ಟನ್ ರೂಮ್ನಲ್ಲಿ ನಡ್ಕೊಳ್ಳೋ ತಪ್ಪು ಯಾಕೆ? ನಾವು ಸ್ಟಾರ್ಟಿಂಗ್ ಸೀಸನ್ನಲ್ಲಿ ನಾವು ಆ ಥರ ಅದನ್ನು ರೂಲ್ಸನ್ನು ನಡ್ಸ್ಕೊಂಡು ಬರೋದು, ನೀವು ರೂಲ್ಸನ್ನು ಬ್ರೇಕ್ ಮಾಡಿದರೆ ಹೇಗೆ ಸರ್ ಅಂಥೇಳಿ ಅವರು ಸುದೀಪ್ ಅವರಿಗೆ ಹೇಳಿದರು. ಇದ್ರ ಬಗ್ಗೆ ನಿಮ್ಗೆ ಏನೋ ಅನಿಸಿಕಿದ್ರೆ ನನ್ನ ಚಾನಲ್ಗೆ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ಈಗ ಸಪೋರ್ಟ್ ಮಾಡಿ.